ಜೈ ಹಿಂದ್ ಅಭ್ಯರ್ಥಿಗಳೇ, ಈಗ ನೀವು ನೋಡುತ್ತಿರುವುದು 5ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ದೀರಿ. ಮೊದಲನೇ ದಿನದ 5ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಇವತ್ತಿನ ಎಲ್ಲ ವಿಡಿಯೋಗಳನ್ನು ನಿಮಗೆ ಸಿಗ್ತಾವೆ. ತಡವಾಗಿ ನಾವು ಅಪ್ಲೋಡ್ ಮಾಡಿರೋ ಸಹಿತ ಎಲ್ಲ ವಿಡಿಯೋ ಸಿಗ್ತಾವೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಂಪೂರ್ಣವಾಗಿ ನೋಡಿ. ಬೆಂಗಳೂರು ಯಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಇಲ್ಲಿ ಮೈಸೂರಿನಲ್ಲಿ ನಡೆಯತಕ್ಕಂಥ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಜಿಲ್ಲೆಗಳು ಇದೇ ಆಗಸ್ಟ್ 1ರಿಂದ 4ರವರೆಗೆ ರ್ಯಾಲಿ ನಡೀತಾ ಇದೆ. ಇಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಆಮೇಲೆ ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಹಾಸನ ಈ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಭ್ಯರ್ಥಿಗಳೇ ಗಮನಿಸ್ಬೋದು, ಇದು ಆಗಸ್ಟ್ 1ರಿಂದ 4ರವರೆಗೆ ರ್ಯಾಲಿ ನಡೀತಾ ಇದೆ. ಸಿಂಥೆಟಿಕ್ ಗ್ರೌಂಡ್ ಅದ, ಚೆನ್ನಾಗಿ ಗ್ರೌಂಡ್ ಅದ, ಏನು ತೊಂದರೆ ಇಲ್ಲ, ಆರಾಮವಾಗಿ ರನ್ನಿಂಗನ್ನು ಮಾಡ್ಬೋದು. ಅಭ್ಯರ್ಥಿಗಳೇ ಇಲ್ಲಿ ನಿಮ್ಗೆ ಗೊತ್ತಿರಲಿ ಹಂತ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಫಸ್ಟಿಗೆ ನೀವು ರನ್ನಿಂಗ್ ಪಾಸ್ ಆಯ್ತಂದ್ರೆ ನೆಕ್ಸ್ಟ್ ಬರ್ತದೆ ಪ್ಲಬ್ಸ್ ಪಾಸ್ ಆಯ್ತಂದ್ರೆ ನೆಕ್ಸ್ಟ್ ಜಿಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ್ ಬರ್ತದೆ. ಇದೆಲ್ಲ ಆದಮೇಲೆ ನಿಮ್ದು ಏನು ತೊಗೋತಾರಪ್ಪ ಅಂದ್ರೆ ಹೈಟಾ, ವೇಟಾ, ಚೆಸ್ಟಾ ಚೆಕ್ ಮಾಡ್ತಾರೆ. ಇಲ್ಲಿ ಹೈಟಾ 166 ಮೇಲೆ ಇರಬೇಕು. ಅದೇ ರೀತಿಯಾಗಿ ಚೆಸ್ಟ್ ಎಷ್ಟು ಇರಬೇಕಪ್ಪ ಅಂದ್ರೆ 77ರಿಂದ ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟರ್ನಷ್ಟು ಆಗಬೇಕು. ಆಮೇಲೆ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಇವುಗಳನ್ನೆಲ್ಲ ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಏನು ಮಾಡ್ತಾರಪ್ಪ ಅಂದ್ರೆ ಇವತ್ತು ನಿಮ್ಮ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೆಗೆದುಕೊಂಡು ಹೋಗಿರಬೇಕು. ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. 1 ಅಡ್ಮಿಟ್ ಕಾರ್ಡ, ಆಮೇಲೆ 2 ಮಾರ್ಕ್ಸ್ ಕಾರ್ಡ, 3 LC ಅಥವಾ TC, ಆಮೇಲೆ 4 ಕಾಸ್ಟ್ ಸರ್ಟಿಫಿಕೇಟ, 5 ಡೊಮೆಸಿಯಲ್ ಸರ್ಟಿಫಿಕೇಟ, 6 ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಆಮೇಲೆ 7 ಆಧಾರ್ ಕಾರ್ಡ, 8 ಫೋಟೋ, 9 ಅಪ್ಡೇಟ. ಇವಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು. ಇವುಗಳನ್ನು ತೆಗೆದುಕೊಂಡು ಹೋಗಬೇಕು. ಇದ್ರ ಜೊತೆ ಮತ್ತೇನಪ್ಪ ಅಂದರೆ ಎಕ್ಸ್ಟ್ರಾ ನಿಮ್ಮ ಇದ್ದು ಅಂದ್ರೆ ನೀವು ತೆಗೆದುಕೊಂಡು ಹೋಗ್ಬೋದು. ಸ್ಕೂಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಪಂಚಾಯತಿ ಕ್ಯಾರೆಕ್ಟರ್ ಆಗ್ಬೋದು, ಅನ್ಮ್ಯಾರಿಡ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು. ಅದೇ ರೀತಿಯಾಗಿ ಮತ್ತು ಇತರೆ ನಿಮ್ಮ ಡಾಕ್ಯುಮೆಂಟ್ಗಳಿದ್ದರೆ ತೆಗೆದುಕೊಂಡು ಹೋದ್ರೆ ಸಹಿತ ನಿಮಗೆ ಅವಕಾಶ ಕೊಡ್ತಾರೆ. ಇವತ್ತು ಫಿಸಿಕಲ್ ಆದಮೇಲೆ, ಇವತ್ತು ಫಿಸಿಕಲ್ ಆದಂಥ ಅಭ್ಯರ್ಥಿಗಳಿಗೆ ನಾಳೆ ಮೆಡಿಕಲ್ ಅದ, ಗೊತ್ತಿರಲಿ ನಿಮ್ಗೆ. ಇವತ್ತು ಆದಂಥ ಅಭ್ಯರ್ಥಿಗಳಿಗೆ ನಾಳೆ ಮುಂಜಾನೆ ನಿಮ್ಗೆ 5 ಗಂಟೆಗೆ ಟೈಮಿಂಗ್ ಕೊಡ್ತಾರೆ. ಕರೆಕ್ಟ್ 5 ಗಂಟೆಗೆ ನೀವು ಹೋಗಿ ಮೆಡಿಕಲ್ಗೆ ಹೋಗಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ಮೆಡಿಕಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಇರಬೇಕು. ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ದರೆ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಆದ್ದರಿಂದ ನಿಮ್ಗೆ ಗೊತ್ತಾಗ್ತದೆ. ಪ್ರತಿಯೊಂದು ವಿಡಿಯೋನ ನೋಡ್ತಾ ಇರಬೇಕು ಅಭ್ಯರ್ಥಿಗಳೇ. ಇವತ್ತಿನ ಎಲ್ಲ ಬ್ಯಾಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಎಲ್ಲ ಬ್ಯಾಚಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ನೀವು ಲೈಕನ್ನು ಮಾಡ್ತಾಯಿರಿ. ಅದೇ ರೀತಿಯಾಗಿ ನೀವು ಕಮೆಂಟ್ಗಳನ್ನು ಮಾಡ್ತಾ ಇರಬೇಕು. ನೀವು ಇವತ್ತಿನ ಕಮೆಂಟ್ಗೆ ನಾಳೆ ನಾನು ಆನ್ಸರನ್ನು ಹೇಳಲಿದ್ದೇನೆ. ಅಭ್ಯರ್ಥಿಗಳು ಗಮನಿಸಬೇಕು. ತಡವಾದರೂ ಸಹಿತ ಎಲ್ಲ ವಿಡಿಯೋಗಳನ್ನ ಬಿಡ್ತೀವಿ. ನಮ್ಮ ವಿಡಿಯೋಗಳೆಲ್ಲ HD ಇರ್ತವೆ. ನೀವೆಲ್ಲರೂ ಇಷ್ಟಪಡುವಂಥ ವಿಡಿಯೋ ಇರ್ತವೆ. ಪ್ರತಿಯೊಬ್ಬರನ್ನು ಗುರುತಿಸ್ಬೋದು. ನೀವು ನಿಮ್ಮ ಮೊಬೈಲ್ ನೋಡುವಾಗ HD ಇಟ್ಕೊಂಡು ನೋಡಬೇಕು. HD ಇಟ್ಕೊಂಡು ನೋಡ್ರಿಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ, ಗಮನಿಸ್ಬೋದು ಅಭ್ಯರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ನೀವು ನೋಡ್ಬೋದು. ಈ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಓಡಲಿಕ್ಕೆ ಅಲ್ಲಿ ನೋಡಿರಿ, ಮುಂದುಗಡೆ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ ಗೊತ್ತಾಗ್ತದೆ ಅಭ್ಯರ್ಥಿಗಳೇ, ಗಮನಿಸ್ಬೋದು. ಅದೇ ರೀತಿ ಗ್ರೌಂಡ್ ಭಾಳ ಚೆನ್ನಾಗಿದೆ, ಆರಾಮಾಗಿ ಓಡ್ಬೋದು. ಸಿಂಥೆಟಿಕ್ ಗ್ರೌಂಡ್ ಅದ, ಭಾಳ ಚೆನ್ನಾಗಿದೆ. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಓಡ್ಬೋದು. ಈ 4ನೇ ರೌಂಡ್ ರನ್ನಿಂಗ್ ಪ್ರಾರಂಭ ಆಗಿದೆ. ಅಭ್ಯರ್ಥಿಗಳು ಗಮನಿಸಬೇಕು. ಫಿಸಿಕಲ್ಲು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಿ ನೀವು. ಮೆರಿಟ್ ಮೇಲೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಂದದ. ಈಗ ನೀವು ಫಿಸಿಕಲ್ ಪಾಸ್ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಅಂತಿಮವಾಗಿ ಮೆರಿಟ್ ಲಿಸ್ಟ್ ಬರ್ತದೆ. ಅದರಲ್ಲಿ ಯಾರು ಬರ್ತದೆ ಅಗ್ನಿವೀರ ಆರ್ಮಿ ನೀವು ಆಗ್ಬೋದು. ಆಮೇಲೆ ಭಾಳಷ್ಟು ಜನ ನೋಡಿ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು, ಗಮನಿಸ್ಬೋದು. ಲಾಸ್ಟ್ ರೌಂಡಿಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಮುಂದಿದ್ದಂಥ ಅಭ್ಯರ್ಥಿಗಳು ಆ ಕಡೆ ಇದ್ದಾರೆ. ಭಾಳಷ್ಟು ಜನರ ಪ್ರಶ್ನೆ, ಸರ್ ನೆಕ್ಸ್ಟ್ ಆರ್ಮಿ ರ್ಯಾಲಿ 23 ವಯಸ್ಸು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಚರ್ಚೆ ನಡೆದದ. 100ಕ್ಕೆ 99%, 99% 23 ವಯಸ್ಸಾಗುವಂಥ ಚಾನ್ಸ್ ಅದ. ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾರೆ. ಅಗ್ನಿವೀರ ಆರ್ಮಿ 4 ವರ್ಷದಿದ್ದನ್ನು 8 ವರ್ಷ ಮಾಡ್ತೀವಿ ಅಂದಾರೆ. ಆಮೇಲೆ 25% ಕಂಟಿನ್ಯೂ ಮಾಡಿದ್ದನ್ನು 50% ಮಾಡ್ತೀವಿ ಅಂದಾರೆ. ಅದು ನೋಟಿಫಿಕೇಷನ್ ಬಂದ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಈಗ ಲಾಸ್ಟ್ ರೌಂಡ್ ಫಿನಿಶಿಂಗ್ ಓಡ್ತಾ ಇದ್ದಾರೆ, ಭಾಳ ವೇಗವಾಗಿ ಫಿನಿಶಿಂಗ್ ಓಡ್ತಾ ಇದ್ದಾರೆ. ನಾವು ಟೈಮನ್ನು ಗಮನಿಸ್ಬೋದು. ಟೈಮ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ಬೋದು. ನೋಡಿರಿ, ಇಲ್ಲಿ ಸೇಮ್ ಟೈಮ ಹೋಗ್ತಾ ಇದ್ದಾರೆ ಅಭ್ಯರ್ಥಿಗಳು. ಭಾಳಷ್ಟು ಜನ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳು ಪ್ರತಿಯೊಂದು ಬ್ಯಾಚಿನಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಪ್ರತಿಯೊಂದು ಬ್ಯಾಚಿನಲ್ಲಿ ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ಆಗ್ತಾಯಿದೆ.
ಯಾಕಂದರೆ ಫೋನ್ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ವಿಡಿಯೋದಲ್ಲಿ ನಾವು ಸಹಿತ ನೋಡ್ತಾ ಇದ್ದೀವಿ ಅಭ್ಯರ್ಥಿಗಳನ್ನ. ನೋಡ್ಬೋದು ಇಲ್ಲಿ ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಪ್ರತಿಯೊಬ್ಬರನ್ನ ಗಮನಿಸ್ಬೋದು. ನೀವು ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಭಾಳಷ್ಟು ಜನ ಫಿಸಿಕಲ್ನಲ್ಲಿ ಸಹಿತ ಪಾಸ್ ಆಗ್ತಾ ಇದ್ದಾರೆ. ನಾವು ನೋಡ್ಬೋದು. ಈಗ ಫಸ್ಟ್ ಗ್ರೂಪ್ ಮುಗೀತು, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಈಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಅಭ್ಯರ್ಥಿಗಳೇ ಗಮನಿಸ್ಬೋದು ನಾವಿಲ್ಲಿ ನೋಡಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ನೀಡಿ, ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇವತ್ತಿನ ಎಲ್ಲ ವಿಡಿಯೋಗಳು ನಾವು ಅಪ್ಲೋಡ್ ಮಾಡ್ತೀವಿ. ಎಲ್ಲ ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳಿಗೆ ಗಮನಿಸ್ತಾ ಇರಬೇಕು. ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.